ಕಣ್ಣಿದ್ದು ಕುರುಡರಾದ್ರ ದೇವನಹಳ್ಳಿ ಕಂದಾಯ ಅಧಿಕಾರಿಗಳು ಅನ್ನೋದು. ಕೃಷಿ ಜಮೀನಿನಲ್ಲಿ ಅಕ್ರಮವಾಗಿ ಗ್ರಾನೈಟ್ ಫ್ಯಾಕ್ಟರಿಗಳ ದಂಧೆ ನಡೀತಾ ಇದೆ. ಈ ದಂಧೆ ನಡೀತಾ ಇದ್ರು ಕಣ್ಣಿದ್ದು ಕುರುಡರಾದ್ರ ದೇವನಹಳ್ಳಿ ಕಂದಾಯ ಅಧಿಕಾರಿಗಳು ಅಂತ ಪ್ರಶ್ನೆ ಮೂಡ್ತಾ ಇದೆ. ಕುಂದಾಣ ಹೋಬಳಿಯಲ್ಲಿ 200ಕ್ಕೂ ಹೆಚ್ಚು ಅಕ್ರಮ ಗ್ರಾನೈಟ್ ಫ್ಯಾಕ್ಟರಿಗಳು. ಭೂ ಪರಿವರ್ತನೆ, ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿನೇ ಇಲ್ಲ. ಗ್ರಾಮ ಪಂಚಾಯಿತಿಗಳಿಂದ ಎನ್ಒಸಿ ಕೂಡ ಇಲ್ಲ. ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಮಾಡ್ಕೊಂಡಿದ್ದಾರೆ. ರಾಜಾರೋಷವಾಗಿ ಅಕ್ರಮ ಗ್ರಾನೈಟ್ ಫ್ಯಾಕ್ಟರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ದೇವನಹಳ್ಳಿ ತಹಸೀಲ್ದಾರ್ ನಡೆ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಅಕ್ರಮ ಅಂತ ಗೊತ್ತಿದ್ರೂ ಕೂಡ ಸುಮ್ಮನಿರುವ ಕಂದಾಯ ಅಧಿಕಾರಿಗಳು ಅಕ್ರಮ ಗ್ರಾನೈಟ್ ಕಟಿಂಗ್ ಫ್ಯಾಕ್ಟರಿಗಳ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಗ್ರಾನೈಟ್ ಫ್ಯಾಕ್ಟ್ರಿ ಇದು. ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ನಡೀಬೇಕಂದ್ರೆ ಕರೆಕ್ಟ್ ಆದ ಲೈಸೆನ್ಸ್ ಇರಬೇಕು. ಆಮೇಲೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ಪಡೆದಿರಬೇಕು. ಗ್ರಾಮ ಪಂಚಾಯತಿಯಿಂದ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೂಡ ಇರಬೇಕು. ವಿದ್ಯುತ್ ಸಂಪರ್ಕ ಕೂಡ ಸರಿಯಾಗಿರಬೇಕು. ಬಟ್ ಇವರು ಯಾವ ಪಂಚಾಯತಿಯಿಂದ ಎನ್ಒಸಿನೂ ಕೂಡ ತಗೊಂಡಿಲ್ಲ. ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಮಾಡ್ಕೊಂಡಿದ್ದಾರೆ. ವಾಯು ಮಾಲಿನ್ಯ ಮಂಡಳಿಯಿಂದ ಯಾವುದೇ ಅನುಮತಿಯನ್ನು ಕೂಡ ಪಡೆದಿಲ್ಲ. ಕಮರ್ಷಿಯಲ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಭೂ ಪರಿವರ್ತನೆ ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡಿಲ್ಲ. ಬಟ್ ಇಲ್ಲಿ ಕುಂದಾಣ ಹೋಬಳಿಯಲ್ಲಿ ಒಂದಲ್ಲ ಎರಡಲ್ಲ 200ಕ್ಕೂ ಹೆಚ್ಚು ಅಕ್ರಮ ಗ್ರಾನೈಟ್ ಫ್ಯಾಕ್ಟರಿಗಳಿವೆ. ಬಟ್ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಏನು ನೋಡಿದರೂ ಕೂಡ ಕುರುಡುತರ ಯಾಕ್ಟ್ ಮಾಡ್ತಿದ್ದಾರಾ ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ ಈಗ.